Which is the most important part of your person? ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಮುಖ್ಯವಾದ ಸಂಗತಿ ಯಾವುದು? Not your heart, not your stomach. ನಿಮ್ಮ ಹೃದಯ, ನಿಮ್ಮ ಹೊಟ್ಟೆ ಅಲ್ಲ. We take such good care of our eyes that even if one speck of dust goes into the eye, we immediately wash it off. ನಾವು ಕಣ್ಣಿನ ಒಂದು ಜಾಗೃತಿಯನ್ನು ಎಷ್ಟು ಬಡಿಸ್ತೀವಿ ಅಂದರೆ, ಒಂದು ಸಣ್ಣ ಧೂಳು ಹೋದ್ರೂ ಅದನ್ನು ನಾವು ಶುದ್ಧೀಕರಿಸ್ತೀವಿ. Even one speck. ಒಂದು ಸಣ್ಣ ಧೂಳಿನ ಕಣ. You know how one speck of dust goes into your eye and it irritates you, keeps on irritating you. ನಿಮ್ಮ ಒಂದು ಧೂಳಿನ ಕಣ ನಿಮ್ಮ ಕಣ್ಣಿಗೆ ಹೋದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? And Jesus spoke about that in Luke chapter 11. ಲೂಕ 11ರಲ್ಲಿ ಯೇಸು ಸ್ವಾಮಿ ಅದರ ಬಗ್ಗೆ ಮಾತಾಡಿದರು. In Luke chapter 11, ಲೂಕ 11ರಲ್ಲಿ Jesus said in verse 34, 34ನೇ ವಚನದಲ್ಲಿ ಹೀಗೆ ಹೇಳಿದರು, the eye is the lamp of your body. ನಿಮ್ಮ ಕಣ್ಣು ದೇಹಕ್ಕೆ ದೀಪವಾಗಿದೆ. When your eye is clear, the whole body is full of light. ನಿಮ್ಮ ಕಣ್ಣು ನೆಟ್ಟಗಿರುವಾಗ ಅದರಂತೆ ದೇಹವೆಲ್ಲ ಬೆಳಕಾಗಿರುವುದು. And when it is bad, your body is full of darkness. ಅದು ಕೆಟ್ಟದಾಗಿರುವಾಗ ಅದರಂತೆ ನಿನ್ನ ದೇಹವು ಕತ್ತಲಾಗುವುದು. See, eye is bad means it has become blind. ಕಣ್ಣು ಕೆಟ್ಟದಾಗುವುದು ಅಂದ್ರೆ ಅದು ಕಣ್ಣಿನ ದೃಷ್ಟಿ ಕಳ್ಕೊಂಡಿದೆ. If you want to know what it is to become blind, ನಿಮಗೆ ಕಣ್ಣ ದೃಷ್ಟಿ ಕಳ್ಕೊಳ್ಳೋದು ಅಂದ್ರೆ ಏನು ಅಂತ ಅರ್ಥ ಆಗಬೇಕು ಅಂದ್ರೆ, just shut your eyelids. ನಿಮ್ಮ ಕಣ್ಣು ರೆಪ್ಪೆಗಳನ್ನು ಮುಚ್ಚಿ. That's what blindness is. ಅದೇ ಕುರುಡು ಅಂತ ಅಂದ್ರೆ. You shut your eyelids even for 5 minutes. You're in puzzle. What can I do now? ನೀವು 5 ನಿಮಿಷ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿದ್ರೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. You can lose your hearing, you can lose your hands, but losing eyes is terrible. ನಿಮ್ಮ ಕಿವಿ ಅಥವಾ ಕೈಗಳನ್ನು ಕಳ್ಕೊಳ್ಬೋದು, ಆದರೆ ಕಣ್ಣು ಕಳ್ಕೊಳ್ಳೋದು ಬಹಳ ಗಂಭೀರವಾದದ್ದು. Your whole life is handicapped if you lose your eyes. ನಿಮ್ಮ ಕಣ್ಣುಗಳನ್ನು ಕಳ್ಕೊಂಡ್ರೆ ನಿಮ್ಮ ಜೀವಿತವೇ ಅಂಗವಿಕಲವಾಗಿಬಿಡುತ್ತೆ. When it is clear, all the light from the world comes into your body. ಆ ಒಂದು ಕಣ್ಣು ಸ್ಪಷ್ಟವಾಗಿದ್ರೆ ನಿಮಗೆ ಎಲ್ಲ ಲೋಕದ ಬೆಳಕು ನಿಮಗೆ ಸಿಗುತ್ತೆ. When you lose the eyesight, ನೀವು ಕಣ್ಣಿನ ದೃಷ್ಟಿಯನ್ನು ಕಳೆದು, you don't know whether this wall is white or black. ಈ ಒಂದು ಗೋಡೆಯ ಬಣ್ಣ ಬಿಳಿಯ ಕಪ್ಪ ಅಂತ ಗೊತ್ತಾಗೋದಿಲ್ಲ ನಿಮಗೆ. And Jesus said, your conscience is like that. ಯೇಸು ಸ್ವಾಮಿ ಹೇಳಿದರು, ನಿಮ್ಮ ಮನಸ್ಸಾಕ್ಷಿ ಕೂಡ ಹಾಗೆ ಅಂತ. That is the meaning of verse 35. Watch out that the light inside you does not become darkness. 35ನೇ ವಚನದ ಅರ್ಥ ಅದೇ. ಆದುದರಿಂದ ನಿನ್ನೊಳಗಿರುವ ಬೆಳಕೆ ಆಗಿದೆಯೋ ಏನು ನೋಡು. What is the light inside you? ನಿಮ್ಮಲ್ಲಿ ಇರುವಂತ ಬೆಳಕು ಅಂದ್ರೆ that is your conscience. ಅದು ನಿಮ್ಮ ಮನಸ್ಸಾಕ್ಷಿ ಅದು. And if you take care of that, then your whole body, verse 36, will be full of light with no dark part in it. ನೀವು ಅದರ ಜಾಗೃತೆಯನ್ನು ನೀವು ವಹಿಸಿದ್ರೆ ನಿಮ್ಮ ದೇಹವೆಲ್ಲ ಬೆಳಕಾಗಿದ್ದು ಒಂದು ಭಾಗವು ಕತ್ತಲೆಯಾಗಿರೋದಿಲ್ಲ ಅಂತ. So we can say the conscience is the eyes of the heart. ನಾವು ಹೀಗೆ ಹೇಳ್ಬೋದು, ನಮ್ಮ ಹೃದಯದ ಕಣ್ಣು ಮನಸ್ಸಾಕ್ಷಿಯಾಗಿದೆ ಅಂತ. And that is more important than the eyes of the body. ಅದು ಬಹಳ ಮುಖ್ಯವಾದದ್ದು ನಮ್ಮ ಕಣ್ಣು ಈ ಶರೀರದಲ್ಲಿರುವಂಥ ಕಣ್ಣಿಗಿಂತ. How careful you are with your eyes even when one speck of dust goes into your eye. ನಿಮ್ಮ ಕಣ್ಣಿನಲ್ಲಿ ಒಂದು ಸಣ್ಣ ಧೂಳಿನ ಕಣ ಹೋದ್ರೆ ಎಷ್ಟು ಜಾಗೃತೆ ವಹಿಸ್ತೀರಾ ನೀವು. You must keep your conscience like that. ಹಾಗೆ ನಿಮ್ಮ ಮನಸ್ಸಾಕ್ಷಿಯನ್ನು ಕೂಡ ಜಾಗೃತೆ ವಹಿಸಿ. You did one thing wrong. ಅದರ ಅರ್ಥ ಏನಂದ್ರೆ, ನೀವು ಒಂದು ಸಣ್ಣ ತಪ್ಪು ಮಾಡಿದ್ರೆ go to God. ದೇವರ ಬಳಿಗೆ ಹೋಗಬೇಕು. Lord, I'm sorry. ಕರ್ತನೇ ಕ್ಷಮಿಸು ನಾನು. Maybe you looked at some dirty picture or a woman and lusted. ನೀವು ಒಂದು ನಗ್ನ ಹೆಣ್ಣಿನ ಚಿತ್ರವನ್ನು ನೋಡಿ ಅದನ್ನು ಮೋಹಿಸಿರಬಹುದು. 1 second. ಒಂದೇ ಕ್ಷಣ ಇರಬಹುದು. Go to God. ದೇವರ ಬಳಿ ಹೋಗಿ, Lord, I'm sorry. ಕರ್ತನೇ ನನ್ನನ್ನು ಕ್ಷಮಿಸು, I sinned. ನಾನು ಪಾಪ ಮಾಡಿದ್ದೀನಿ. Immediately. ಬಹಳ ತಕ್ಷಣ ಹೋಗಿ. Just like the dust in your eye. ನಿಮ್ಮ ಕಣ್ಣಿನಲ್ಲಿ ಆ ಧೂಳಿನ ಕಣ ಬಿದ್ದಾಗ. Or sister, you got angry with your husband and shouted at him. ಸಹೋದರಿಯರೇ, ನೀವು ನಿಮ್ಮ ಗಂಡನ ಜೊತೆ ಸಿಟ್ಟಿಗೆದ್ದು ಕೂಗಾಡಿದ್ರಿ. That's a big speck of dust in your eye. ಅದು ನಿಮ್ಮ ಕಣ್ಣಿನಲ್ಲಿ ಬಿದ್ದಂತ ದೊಡ್ಡ ಧೂಳಿನ ಕಣ ಅದು. What should you do? ಅದಕ್ಕೆ ಏನ್ ಮಾಡ್ತೀರಾ ನೀವು? What do you do when a dust goes into your eye? ನಿಮ್ಮ ಕಣ್ಣಿನಲ್ಲಿ ಧೂಳು ಹೋದಾಗ ಏನ್ ಮಾಡ್ತೀರಾ? Immediately. ಬಹಳ ತಕ್ಷಣ confess it to God. ಅದನ್ನ ದೇವರಿಗೆ ಅರಿಕೆ ಮಾಡಬೇಕು. Don't even wait 1 minute. 1 ನಿಮಿಷ ಕೂಡ immediately. ಬಹಳ ಬೇಗ. Oh Lord, I'm sorry, I got angry. ಕರ್ತನೇ ನನ್ನನ್ನು ಕ್ಷಮಿಸು, ನಾನು ಕೋಪ ಮಾಡಿಕೊಂಡೆ. But you must also ask forgiveness from your husband.
ನೀವು ನಿಮ್ಮ ಗಂಡನ ಹತ್ರ ಕೂಡ ನೀವು ಕ್ಷಮೆ ಕೇಳಬೇಕು. And you husband, if you shouted at your wife, you must ask forgiveness from her. ನೀವು ಗಂಡಂದಿರು ಹೆಂಡತಿಗೆ ಕೂಗಿ ಮಾತಾಡಿದ್ರೆ ನೀವು ಆವಾಗ ನೀವು ಕೂಡ ಕ್ಷಮೆ ಕೇಳಬೇಕು. Otherwise God will not forgive you. ಇಲ್ಲ ಅಂದ್ರೆ ದೇವರು ನಿಮ್ಮನ್ನ ಕ್ಷಮಿಸೋದಿಲ್ಲ. Listen to this. ನೀನನ್ನ ಕೇಳಿಸ್ಕೊಳ್ಳಿ. If I get angry with this brother, ನಾನು ಸಹೋದರನ ಜೊತೆ ಕೋಪ ಮಾಡ್ಕೊಂಡ್ರೆ, and I go to God, Lord, please forgive me. ದೇವರ ಹತ್ರ ಹೋಗಿ ನಾನು ದೇವರೇ ಕ್ಷಮಿಸು ಅಂತ ಹೇಳಿ, you know what God will say? ದೇವರು ಏನು ಹೇಳ್ತಾರೆ ಗೊತ್ತಾ? You first go and ask forgiveness from him. ಮೊದಲು ನೀನು ಹೋಗಿ ಆ ಸಹೋದರನ ಬಳಿ ಕ್ಷಮೆ ಕೇಳು. Then I will forgive you. ನಂತರ ನಾನು ನಿನ್ನನ್ನು ಕ್ಷಮಿಸ್ತೇನೆ. You say, Brother Zach, where does that say in the Bible like that? ಸಹೋದರ ಜಾಕ್ ಅವರು ಅದು ದೇವರ ವಾಕ್ಯದಲ್ಲಿ ಎಲ್ಲಿ ಹೇಳುತ್ತೆ? I'll show you. ನಾನು ಅದನ್ನು ತೋರಿಸ್ತೀನಿ. Matthew chapter 5. ಮತ್ತಾಯ 5. He's talking about anger. ಇಲ್ಲಿ ಕೋಪದ ಬಗ್ಗೆ ಮಾತಾಡ್ತಾ ಇದ್ದೆ. Verse 22. 22ನೇ ವಚನ ಹೀಗೆ. Whoever is Matthew 5:22. ಮತ್ತಾಯ 5:22. Whoever is angry with his brother is guilty. ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವನು ನ್ಯಾಯ ವಿಚಾರಣೆಗೆ ಗುರಿಯಾಗುವ. He is guilty. ಅವನು ಅಪರಾಧಿ. Because he was angry with his brother. ಸಹೋದರನ ಜೊತೆ ಕೋಪ ಮಾಡಿಕೊಂಡಿದ್ದಾನೆ. Then what does he do? ನಂತರ ಏನ್ ಮಾಡ್ತಾನೆ? Verse 23. 23ರಲ್ಲಿ he comes to the altar, that is to the presence of God, ದೇವರ ಯಜ್ಞವೇದಿಗೆ ಹತ್ರ ಬರ್ತಾನೆ, and he brings his offering. Lord, please forgive me. ನನ್ನ ಕಾಣಿಕೆಯನ್ನು ತೆಗೆದುಕೊಂಡು ಬರ್ತಾನೆ, ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನೆ. But the Lord says, verse 24, leave your prayer there. ನಿನ್ನ 24ನೇ ವಚನ, ನಿನ್ನ ಕಾಣಿಕೆ ಅಥವಾ ಪ್ರಾರ್ಥನೆಯನ್ನ ಅಲ್ಲಿ ಬಿಡು, and go first to your brother, ಮೊದಲು ನಿನ್ನ ಸಹೋದರನ ಬಳಿ ಹೋಗು, and ask his forgiveness, ಆತನ ಕ್ಷಮೆಯನ್ನು ಕೇಳು, then come and present your prayer to God saying forgive me. ನಂತರ ನಿನ್ನ ಪ್ರಾರ್ಥನೆಯನ್ನ ದೇವರಿಗೆ ನನಗೆ ಒಪ್ಪಿಸು, ನನಗೆ ಕ್ಷಮಿಸು ಅಂತ. Whose forgiveness should you ask first? ನೀವು ಯಾರ ಕ್ಷಮೆ ಮೊದಲು ಕೇಳಬೇಕು? Supposing you go to God and say, oh God, I'm sorry, I got angry with him, please forgive me. ದೇವರೇ ನನಗೆ ಕ್ಷಮಿಸಿಬಿಡು, ನಾನು ಕೋಪ ಮಾಡ್ಕೊಂಡೆ ಅಂತ ಹೇಳಿದ್ರೆ, read it again. ಮತ್ತೆ ಓದಿ ಅದನ್ನ. Verse 22. 22ನೇ you're angry with your brother, you're guilty. ನೀವು ಸಹೋದರನ ಜೊತೆ ಕೋಪ ಮಾಡ್ಕೊಂಡ್ರೆ ನೀವು ನ್ಯಾಯಾಚಾರಣೆ ಅಪರಾಧಿ ನೀನು. And then verse 23, you come before God and present your offering, which is your prayer. 23ನೇ ವಚನದಲ್ಲಿ ನೀನು ಕಾಣಿಕೆಯನ್ನು ಅರ್ಪಿಸ್ತೀಯ ಅಂದ್ರೆ ಪ್ರಾರ್ಥನೆ. The offering is saying, Jesus died for me, please forgive me. ಯೇಸು ಸ್ವಾಮಿ ನನಗಾಗಿ ಸತ್ತಿದ್ದಾನೆ, ನನ್ನನ್ನು ಕ್ಷಮಿಸು ಅಂತ ಹೇಳ್ತೀರಾ. The Lord says, no, leave it there, don't come with your prayer to me. ದೇವರು ಹೇಳ್ತಾರೆ, ನಿನ್ನ ಪ್ರಾರ್ಥನೆಯಿಂದ ನನ್ನ ಹತ್ರ ಬರಬೇಡ, ಅದನ್ನು ಬಿಡು. reconcile to your brother, ನಿನ್ನ ಸಹೋದರನ ಬಳಿ ಸರಿ ಮಾಡ್ಕೋ, then come and pray to me. ನಂತರ ನೀನು ಬಂದು ಪ್ರಾರ್ಥನೆ ಮಾಡು. Have you ever heard such a teaching in any church? ಯಾವ ಸಭೆಯಲ್ಲಾದರೂ ಈ ಒಂದು ಬೋಧನೆಯನ್ನು ಕೇಳಿದಿರಾ? Most churches don't preach the truth. ಬಹಳಷ್ಟು ಸಭೆಗಳಲ್ಲಿ ಈ ಸತ್ಯಗಳನ್ನು ಹೇಳೋದಿಲ್ಲ. That is why I say all those people sitting there, their sins are not forgiven. ಅದಕ್ಕಾಗಿ ನಾನು ಹೇಳ್ತೀನಿ, ಅಲ್ಲಿ ಕುಳಿತಿರುವಂತ ಎಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ. They are not forgiven because God says, don't bring your prayer to me, go and ask forgiveness from that person first. ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ. ಯಾಕೆ ಅಂದ್ರೆ ದೇವರು ಹೇಳ್ತಾರೆ, ನಿನ್ನ ಕಾಣಿಕೆ ನಿನ್ನ ಪ್ರಾರ್ಥನೆ ನನಗೆ ಬೇಡ, ಮೊದಲು ನೀನು ಸಹೋದರನ ಬಳಿ ಸರಿ ಮಾಡು. I will tell you a true story that happened in a church, not a CFC church, in a church in Madras that I used to attend when I was a young man. ನಾನು ಯವನಸ್ಥನಾಗಿದ್ದಾಗ ನಡೆದಂತ ನಿಜ ಒಂದು ಕತೆ ನಾನು ಹೇಳ್ತೀನಿ. ನಡೆದಿದ್ದು ಚೆನ್ನೈನಲ್ಲಿ ನಾನು ಇದ್ದಾಗ. Not CFC ಸಭೆ ಅಲ್ಲ, ಅದು ಬೇರೆ. So this is long before CFC started. CFC ಪ್ರಾರಂಭವಾದಕ್ಕೆ ಬಹಳ ಮೊದಲು ನಡೆದ. There was a brother in that church. ಒಬ್ಬ ಸಹೋದರ ಆ ಸಭೆಯಲ್ಲಿ. You know, before the breaking of bread, the preacher was preaching a long prayer, long message. ಇಲ್ಲಿ ಒಂದು ರೊಟ್ಟಿ ಮುರಿಯೋದಕ್ಕೆ ಮೊದಲು ಸಭಾಪಾಲಕರು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ರು. And he quoted this verse. ಈ ವಚನವನ್ನ ಅವರು ಹೇಳಿದರು. Before you break bread, ಈ ಒಂದು ರೊಟ್ಟಿ ಮುರಿಯೋದಕ್ಕೆ ಮೊದಲು first be reconciled to your brother. ನಿನ್ನ ಸಹೋದರನ ಜೊತೆ ಸರಿಪಡಿಸು. So this man was sitting, this believer was sitting in that meeting. ಈ ಒಂದು ಸಹೋದರ ಆ ಕೂಟದಲ್ಲಿ ಕುಳಿತುಕೊಂಡಿದ್ದ. Suddenly remembered, ಬಹಳ ಬೇಗ ನೆನಪಿಸಿಕೊಂಡು, there was a brother whom he had hurt the previous week. ಆ ಸಮಯದಲ್ಲಿ ಆ ಒಂದು ಸಹೋದರನ ಜೊತೆ ಆ ಸಹೋದರನಿಗೆ ಏನೋ ಕಷ್ಟ ಕೊಟ್ಟಿದ್ದನು. And he lived nearby. ಅವನು ಬಹಳ ಹತ್ತಿರದಲ್ಲಿ, not in the same church, he lived somewhere nearby. ಸಭೆಯಲ್ಲಿ ಅಲ್ಲ, ಹತ್ತಿರದಲ್ಲಿ ಅವನು ಜೀವಿಸ್ತಾ ಇದ್ದನು, ವಾಸಿಸ್ತಾ ಇದ್ದನು. Not far from the church building. ಚರ್ಚ್ ಬಿಲ್ಡಿಂಗ್ ನಲ್ಲ ಸ್ವಲ್ಪ ಮುಂದೆ. And said, okay Lord, I'll go and ask him, as soon as breaking of bread is over, I'll go and ask forgiveness. ನಾನು ಈ ರೊಟ್ಟಿ ಮುರಿಯೋ ಕಾರ್ಯ ಮುಗಿದಾಗ ನಾನು ಹೋಗಿ ಅವನಲ್ಲಿ ಕ್ಷಮೆ ಕೇಳ್ತೀನಿ ಅಂತ. But then he read in verse 24, first be reconciled to your brother and then come. ಇಲ್ಲಿ 24ರಲ್ಲಿ ನೋಡಿದ್ರೆ, ಮೊದಲು ನಿನ್ನ ಸಹೋದರನ ಬಳಿ ಸರಿಪಡಿಸ್ಕೋ, ನಂತರ ಬಾ ಅಂತ.
And he said, Lord, how can I go there? By the time I go there and come back, this breaking of bread will be over. ಆತನು ಯೋಚನೆ ಮಾಡಿದನು, ಕರ್ತನೇ ನಾನು ಹೇಗೆ ಮಾಡಲಿ ಇದು, ನಾನು ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಈ ಕಾರ್ಯ ಮುಗಿದೋಗ್ಬಿಡುತ್ತೆ ಅಂತ. But he feared God and he read first, so he said, I have to be reconciled to my brother. ಇಲ್ಲಿ ಅವನು ದೇವರಿಗೆ ಭಯಪಟ್ಟು ಮೊದಲು ಸಹೋದರನ ಬಳಿ ಸರಿ ಮಾಡ್ಕೊಳ್ಬೇಕು. Lord, I want to take part in the breaking of bread today. ಅಲ್ಲಿ ನಾನು ಅವನು ಹೇಳಿದನು, ರೊಟ್ಟಿ ಮುರಿಯೋ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು. The Lord said, first be reconciled to your brother. ಆದ್ರೆ ದೇವರು ಹೇಳಿದ್ರು, ಮೊದಲು ನಿನ್ನ ಸಹೋದರನ ಬಳಿ ಸರಿ ಮಾಡ್ಕೊ. While this preaching was going on, ಈ ಒಂದು ಸಂದೇಶ ನಡೀತಾ ಇರುವಾಗ he got up and quickly ran to that person's house. ಆತನು ಎದ್ದು ಓಡಿ ಹೋದನು ಆ ಸಹೋದರನ ಮನೆಗೆ. He went there, ಅವನು ಅಲ್ಲಿ ಹೋಗಿ asked forgiveness, ಅಲ್ಲಿ ಕ್ಷಮೆ ಕೇಳಿ and ran back into the meeting. ಅಲ್ಲಿ ಕೂಟಕ್ಕೆ ಓಡಿ ಬಂದನು. And when he came back, ಅವನು ಹಿಂದೆ ಬಂದಾಗ the sermon had not yet finished. ಆ ಒಂದು ಸಂದೇಶ ಇನ್ನೂ ಮುಗಿದಿರಲಿಲ್ಲ. He made that preacher go on and on and on and on and on and on. ದೇವರು ಆ ಸಂದೇಶ ಇನ್ನೂ ಮುಂದೆ ಉದ್ದ ಆಗ್ಲಿಕ್ಕೆ ಅನುಮತಿಸಿದ್ರು. So sometimes when you hear a preacher going on and on and on and on, you think there may be some reason God is making him do that to help somebody here. ಯಾರು ಬೋಧಕರು ಸಂದೇಶವನ್ನ ಉದ್ದ ಮಾಡ್ತಾ ಇದ್ರೆ ಅದರಲ್ಲಿ ಏನೋ ಒಂದು ಕಾರಣ ಇದೆ ಅಂತ ನೀವು ಯೋಚನೆ ಮಾಡಿ. Don't judge him. Maybe there's some good reason. ಸೊ ಯಾರಾದ್ರೂ ಆತರ ಮಾಡ್ತಾ ಇದ್ರೆ ಆತನನ್ನ ತೀರ್ಮಾನ ಮಾಡಬೇಡಿ. This is an absolutely true story. ಇದು ಒಂದು ನಿಜವಾದ ಸತ್ಯ. That brother ನಡೆದ ಘಟನೆ. He himself told me this. ಆತನೇ ನನಗೆ ಹೇಳಿದನು. And he said, when I was told to go first, when I was sitting in the meeting and I read this verse, ನಾನು ಈ ವಚನ ಓದಿದಾಗ ನೀನು ಮೊದಲು ಹೋಗು ಅಂತ ಹೇಳಿದಾಗ the preacher was about to finish his sermon. ಆ ಸಹೋದರನ ಬೋಧಕನು ಅವಾಗಲೇ ಮುಗಿಸ್ತಾನೇನೋ ಅಂತ ಅನಿಸ್ತಾ, just about to say, let us pray for the bread. ಆ ಒಂದು ರೊಟ್ಟಿಗಾಗಿ ಪ್ರಾರ್ಥಿಸೋಣ ಅಂತ ಹೇಳ್ತಾರೆ ಅಂದ್ಕೊಂತಾ ಇದ್ದೆ. But he said when he went and came back, ಅವರು ಹೋಗಿ ಹಿಂದೆ ಬಂದಾಗ he asked somebody, how the sermon is still going on. ಆತನು ಇನ್ನು ಯಾರಿಗೂ ಕೇಳಿದ್ರಿ, ಹೇಗೆ ಈ ಸಂದೇಶ ಇನ್ನು ಮುಂದುವರಿತಾ ಇದೆ. 15 minutes ago he was ready to pray for the bread. 15 ನಿಮಿಷದ ಮೊದಲು ರೊಟ್ಟಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಅನ್ಕೊಂಡಿದ್ದೆ. They said suddenly his mind went to some other subject and he went on speaking on that for 15 minutes. ಅವ್ರ ಮನಸ್ಸು ಇನ್ಯಾವುದೋ ಒಂದು ವಿಷಯಕ್ಕೆ ಹೋಗ್ಬಿಟ್ಟು ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. Who made him do that? ಯಾರು ಆತನ ಮಾಡ್ಲಿಕ್ಕೆ ಮಾಡಿದನು ಹಾಗೆ? God was honoring that one brother who was going to obey his word. ದೇವರು ಆ ಒಂದು ಸಹೋದರನು ತನಗೆ ವಿಧೇಯನಾಗ್ತಾನಲ್ಲ ಅದನ್ನ ಸನ್ಮಾನಿಸ್ತಾ ಇದ್ರು. Made this man wonder when everybody is judging him, why he is wandering off onto some other subject. ಬೇರೆಯವರೆಲ್ಲ ನ್ಯಾಯ ತೀರ್ಮಾನ ಮಾಡ್ತಾ ಇದ್ರೆ ಈ ಸಹೋದರ ಯಾಕೆ ಈ ಸಮಯದಲ್ಲಿ ಎದ್ದು ಹೊರಗಡೆ ಹೋಗ್ತಾ ಇದ್ದಾನೆ ಅಂತ, ಆದ್ರೆ ದೇವರು ಆತನ ಮುಂದುವರಿಸಲಿಕ್ಕೆ ಅನುಮತಿಸಿದ್ರು. This happened more than 50 years ago. ಇದು ಒಂದು 50 ವರ್ಷದಿಂದ ಮೊದಲು ನಡೆದ ಘಟನೆ. And I still remember it. ನನಗೆ ಇನ್ನೂ ನೆನಪಿದೆ. It taught me the tremendous love and faithfulness God has for somebody who wants to honor him. ಇದರಿಂದ ನನಗೆ ಒಂದು ಕಲ್ತ್ಕೊಂಡೆ ನಾನು, ದೇವರಿಗೆ ಎಷ್ಟು ಕಾಳಜಿ ಇದೆ ಯಾರಾದರೂ ದೇವರ ವಾಕ್ಯಕ್ಕೆ. It was a great lesson for me. I have never forgotten it. ನಾನು ಅದನ್ನ ಮರ್ತಿಲ್ಲ, ಅದು ನನಗೆ ಒಳ್ಳೆಯ ಪಾಠವಾಯಿತು. I said, Lord, I know one thing, if I honor you to obey you exactly, you will always honor me. ನೀನು ಯಾವಾಗಲೂ ಸ್ವಾಮಿ ನಾನು ನಿನಗೆ ವಿಧೇಯನಾಗಲು ನಿನಗೆ ಸನ್ಮಾನಿಸಲು ನಾನು ಇಷ್ಟಪಟ್ರೆ ನೀನು ಯಾವಾಗಲೂ ನನಗೆ ಸಹಾಯ ಮಾಡ್ತೀಯ. Remember this, that if you honor God, God will honor you. ಇದನ್ನ ನೆನಪಿಟ್ಕೊಳ್ಳಿ, ನೀವು ದೇವರಿಗೆ ಸನ್ಮಾನಿಸಿದ್ರೆ ದೇವರು ನಿಮ್ಮನ್ನು ಸನ್ಮಾನಿಸ್ತಾರೆ. Even if your husband or wife is unconverted and evil, ನಿಮ್ಮ ಗಂಡ ಅಥವಾ ಹೆಂಡತಿ ಪರಿವರ್ತನೆ ಹೊಂದಿಲ್ಲ ದುಷ್ಟರಾಗಿದ್ರು ಕೂಡ, if you have hurt him, go and ask his forgiveness. ನೀವು ನೋವು ಮಾಡಿದ್ರೆ ಹೋಗಿ ಆತನ ಕ್ಷಮೆಯನ್ನು ಕೇಳಿ. And if somebody has hurt you, ಹಾಗೆ ಯಾರಾದರೂ ನಿಮಗೆ ನೋಯಿಸಿದ್ರೆ, this is where you have hurt somebody else, what I just spoke. ಈ ವಿಷಯ ನಾನು ಏನು ಮಾತಾಡಿದೆ ಅಂದ್ರೆ ನೀವು ಇನ್ನು ಇತರರನ್ನ ನೋಯಿಸಿದ್ರೆ. And what if somebody has hurt you? ಇಲ್ಲಿ ಬಹುಶಃ ಇತರರು ನಿಮ್ಮನ್ನ ನೋಯಿಸಿದ್ರೆ ಏನು ಮಾಡಬೇಕು? Don't forgive him. ನೀವು ಆತನನ್ನ ಕ್ಷಮಿಸಿಲ್ಲ ಅಂದ್ರೆ, that is written in the next chapter. ಅದು ಮುಂದಿನ ಅಧ್ಯಾಯದಲ್ಲಿ ಬರೆದಿದೆ. Matthew chapter 6 ಮತ್ತಾಯ 6ರಲ್ಲಿ and verse 15. 15ನೇ ವಚನ. If you don't forgive others, then your father will not forgive you. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. So in Matthew 5 we read about where we have hurt somebody else and we must ask his forgiveness. ಮತ್ತಾಯ 5ರಲ್ಲಿ ನಾವು ಇನ್ನೊಬ್ಬರನ್ನ ನೋಯಿಸಿದ್ರೆ ನಾವು ಕ್ಷಮೆ ಕೇಳಬೇಕು. In Matthew 6 we are reading about somebody who hurt us and we have to forgive him. ಮತ್ತಾಯ 6ರಲ್ಲಿ ನಾವು ಕೇಳ್ತಾ ಇದ್ದೇವೆ ಇನ್ನೊಬ್ಬರು ನಿಮ್ಮನ್ನ ನೋಯಿಸಿದ್ರೆ ಅವರನ್ನ ಕ್ಷಮಿಸಬೇಕು. Both ways, ಎರಡು ಪಕ್ಷದಲ್ಲಿ forgiveness is very, very important. ಕ್ಷಮಿಸುವುದು, ಕ್ಷಮೆ ಕೇಳೋದು ಬಹಳ ಮುಖ್ಯವಾಗಿದೆ.